ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಯಾಕೋ ಈ ದರ್ಶನ್ ಕಥೆ ಇದೆಯಲ್ಲ, ಅದು ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಒಂದಾದ ಮೇಲೆ ಒಂದು ಸಾಕ್ಷಿಗಳು ಪೊಲೀಸರಿಗೆ ಸಿಗ್ತಾ ಇವೆಯಾ, ಅಥವಾ ಮೊದಲೇ ಸಿಕ್ಕಿದ್ವಾ, ಈಗ ಹೊರಗಡೆ ಬರ್ತಾ ಇದ್ದಾವ, ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಯಾಕಂದರೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರ, ಅದರ ವಿಡಿಯೋ ರೆಕಾರ್ಡಿಂಗ್ ಇದೆಯಾ? ಬರೀ 3 ಸೆಕೆಂಡ್ ವಿಡಿಯೋ. ಆ 3 ಸೆಕೆಂಡ್ ವಿಡಿಯೋನಲ್ಲಿ ಭಯಂಕರ ಕರಾಳತೆ ಅಡಗಿದೆ ಅನ್ನುವಂಥದ್ದು. ಐಫೋನ್ನಲ್ಲಿ ಪ್ರದೋಷ್ ರೆಕಾರ್ಡ್ ಮಾಡಿದಂತೆ ಅದನ್ನು ನೋಡಿನೇ ಪೊಲೀಸರು ನಂತರ ದರ್ಶನ್ ಅವ್ರನ್ನೂ ಕೂಡ ವಶಕ್ಕೆ ಪಡೆಯಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರಂತೆ. ದರ್ಶನ್ ಸೂಚನೆಯ ಮೇರೆಗೆ ಪ್ರದೋಷ್ ವಿಡಿಯೋ ಮಾಡಿದ್ದ ಅನ್ನುವಂಥ ಮಾಹಿತಿ. ಬಹುಶಃ ಆ ರೀತಿ ಏನಾದರೂ ವಿಡಿಯೋ ಸಿಕ್ತು ಅಂತಂತಂದರೆ ಇನ್ನಷ್ಟು ಈ ಸಾಕ್ಷ್ಯಗಳು ಪ್ರಬಲ ಆಗಿಬಿಡ್ತವೆ, ಇನ್ನಷ್ಟು ಕೇಸ್ ಸ್ಟ್ರಾಂಗ್ ಆಗಿಬಿಡುತ್ತೆ. ಇದು ಕೇವಲ 3 ಸೆಕೆಂಡ್ 5 ಸೆಕೆಂಡ್ನ ವಿಡಿಯೋ, 3 ರಿಂದ 5 ಸೆಕೆಂಡ್ ವಿಡಿಯೋ ಇದೆ ಅನ್ನುವಂಥ ಮಾತುಗಳಿವೆ. ಅದಾದ ಮೇಲೆ ವಿಡಿಯೋ ತಕ್ಷಣ ನಿಲ್ಲಿಸಿ ಪ್ರದೋಷ್ ಡಿಲೀಟ್ ಮಾಡಿದಂತೆ. ಡಿಲೀಟ್ ಆಗಿರುವಂಥ ವಿಡಿಯೋ ರಿಟ್ರೈವ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ಐಫೋನ್ನಿಂದ ಏನಾದರೂ ವಿಡಿಯೋ ಡಿಲೀಟ್ ಆಯಿತು ಅಂತಂದರೆ ರಿಟ್ರೈವ್ ಮಾಡುವಂಥದ್ದು ಅಷ್ಟು ಸಾಮಾನ್ಯ ಸಂಗತಿ ಅಲ್ಲ. ಹೊಸ ಟೆಕ್ನಾಲಜಿ ಬಳಸಿ ಆ ವಿಡಿಯೋನ ಅದನ್ನು ಮತ್ತೆ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದರೆ ಆ ವಿಡಿಯೋ ಸಿಕ್ತು ಅಂತಂದರೆ ಅದೊಂದು ಪ್ರಬಲವಾದಂಥ ಸಾಕ್ಷಿ. ಆ ರೀತಿ ಏನಾದರೂ ಆಯಿತು ಅಂತಂದರೆ ಇನ್ನು ಈ ಜಾಮೀನು ಸಿಗುವಂಥದ್ದು ಅದೆಲ್ಲ ಬಹಳ ದೂರದ ಮಾತಾಗ್ಬಿಡುತ್ತೆ. ಇನ್ನಷ್ಟು ದಿನಗಳ ಕಾಲ ಜೈಲಿನಲ್ಲೇ ಇರಬೇಕಾದಂಥ ಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಡಿಲೀಟ್ ಆಗಿರೋ ವಿಡಿಯೋ ಏನಾದರೂ ಸಿಕ್ತು ಅಂತಂದರೆ ಇಡೀ ಘಟನೆಗೆ ಬೇರೆದ್ದೇ ರೀತಿಯ ತಿರುವು ಸಿಕ್ಕಿಬಿಡುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ವಿಡಿಯೋ ಇದೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಆ ರೀತಿ ಯಾವುದು ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ದು. ಆದರೆ ಈಗ ಒಂದಷ್ಟು ಪ್ರಬಲ ಸಾಕ್ಷಿಗಳ ಹುಡುಕಾಟದಲ್ಲಿ ಈಗ ಪೊಲೀಸರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ನಿರ್ದೇಶನದ ಮೇರೆಗೇ ಒಂದು 3 ಸೆಕೆಂಡ್ ವಿಡಿಯೋನ ಅವನು ಮಾಡಿದ್ದ ಪ್ರದೋಷ್ ಅನ್ನುವಂಥದ್ದು. ಅದಾದಮೇಲೆ ಅವನು ಡಿಲೀಟ್ ಕೂಡ ಮಾಡಿದ್ದಾನೆ ಅನ್ನುವಂಥದ್ದು. ಬಹುಶಃ ಏನು ಅಂದರೆ ಈ ವಿಡಿಯೋ ನೋಡೇನೇ ಪೊಲೀಸರು ಇಲ್ಲ ದರ್ಶನ್ ಕೂಡ ಇದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ತೀರ್ಮಾನಕ್ಕೆ ಬಂದರು ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ. ನಿಜನಾ? ಖಂಡಿತ ರಂಗನಾಥ್. ಆದರೆ ಸದ್ಯಕ್ಕೆ ಈ ವಿಡಿಯೋದ ಲಭ್ಯತೆ ಬಗ್ಗೆ ಯಾವುದೇ ಪೊಲೀಸ್ ಅಧಿಕಾರಿಗಳ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿ ವಿಚಾರಣೆ ವೇಳೆ ಹೇಳಿದ್ದಾನೆ ಅನ್ನುವಂಥದ್ದು, ಅಂದರೆ ಪ್ರದೋಷ್ ಈ ರೀತಿಯಾಗಿ ದರ್ಶನ್ ನನಗೆ ಹೇಳಿದ್ದ, ಆ ಸಂದರ್ಭದಲ್ಲಿ ನಾನು ಆ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದೆ ಅನ್ನುವಂಥ ಒಂದು ಮಾಹಿತಿಯನ್ನು ಹೇಳಿದ್ದಾನೆ ಅನ್ನುವಂಥ ವಿಚಾರಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಈಗಾಗಲೇ ಆ ಹೇಳಿಕೆ ಆಧಾರದ ಮೇಲೆ, ಯಾಕಂದರೆ ಈ ಪ್ರಕರಣದಲ್ಲಿ ನೇರವಾಗಿ ಫುಟೇಜ್ಗಳ ಆಧಾರದ ಮೇಲೆ ಎವಿಡೆನ್ಸ್ಗಳು ಸಾಕಷ್ಟು ಇಲ್ಲ. ಹಾಗಾಗಿ ಈ ಪ್ರಕರಣವನ್ನು ಇಂಚಿಂಚು ಸಾಕ್ಷಿಗಳ ಕಲೆ ಹಾಕಿ ಪ್ರಕರಣವನ್ನು ಸಾಕಷ್ಟು ಸ್ಟ್ರಾಂಗ್ ಮಾಡುವಂಥ ನಿಟ್ಟಲ್ಲಿ ಪೊಲೀಸರು ಮುಂದಾಗಿರುವಂತಹ ನಿಟ್ಟಿನಲ್ಲಿ ಈಗ ದರ್ಶನ್ ಖುದ್ದಾಗಿ ಹಲ್ಲೆ ಮಾಡಿರುವಂಥ ಒಂದು ಫುಟೇಜ್ ಇದೆ ಅನ್ನುವಂತಹ ಒಂದು ಮಾಹಿತಿ ಆಧಾರದ ಮೇಲೆ ಈಗ ಏನು ಪ್ರದೋಷ್ನ ಮೊಬೈಲ್ನ ರಿಟ್ರೀವ್ನ ಒಂದು ಪ್ರಕ್ರಿಯೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಆದರೆ ಕೇವಲ 3 ಸೆಕೆಂಡ್ ಆ ದೃಶ್ಯ ಇದೆ ಅನ್ನುವಂಥದ್ದು. ಆ ದೃಶ್ಯದಲ್ಲಿ ದರ್ಶನ್ ಹಲ್ಲೆ ಮಾಡುವಂಥ ವಿಜುವಲ್ ಕೂಡ ಇದೆ, ಅದು ಖುದ್ದಾಗಿ ದರ್ಶನೇ ಹೇಳಿದ್ದ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಇದರ ಸತ್ಯಾಸತ್ಯತೆಗಳು ಈಗ ಪರಿಶೀಲನೆ ಮಾಡಬೇಕಾಗುತ್ತೆ. ಆದರೆ ಐಫೋನ್ ಆಗಿರೋದ್ರಿಂದಾಗಿ ಇದರಲ್ಲಿ ಸಾಕಷ್ಟು ಒಂದು ಟೆಕ್ನಿಕಲ್ ಆಗಿ ಗ್ರೌಂಡ್ ವರ್ಕ್ ಮಾಡಬೇಕಾಗುತ್ತೆ, ಡಿಲೀಟ್ ಆಗಿರೋದನ್ನ ರಿಟ್ರೀವ್ ಮಾಡಲಿಕ್ಕೆ ಅಂತ ಹೇಳಿ. ಆ ನಿಟ್ಟಲ್ಲಿ ಒಂದಿಷ್ಟು ಪೊಲೀಸರು ಈಗ ಏನು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅದನ್ನು ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಒಂದು ವೇಳೆ ಆ ವಿಡಿಯೋ ಸಿಕ್ಕಿದ್ರೆ ದರ್ಶನ್ಗೆ ಮತ್ತಷ್ಟು ಕಂಟಕ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 180 ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡು ಯಾವ ರೀತಿಯಲ್ಲಿ ಆ ಆರೋಪಿಗಳು ಒಂದು ತಂತ್ರವನ್ನು ಎಳೆದಿದ್ರು, ಜೊತೆಗೆ ಯಾವ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ರು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ತೆಗೆದುಕೊಂಡಿದ್ರು. ಆದರೆ ನೇರವಾಗಿ ದರ್ಶನ್ ಹಲ್ಲೆ ಮಾಡಿರುವಂತಹ ವಿಜುವಲ್ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಇತ್ತು. ಈ ನಡುವೆ ಈಗ ಆ ಪ್ರದೋಷ್ನ ಹೇಳಿಕೆಯ ಮೇರೆಗೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಮತ್ತಷ್ಟು ಗಂಭೀರವಾಗಿ ನಿಜಕ್ಕೂ ಕೂಡ ದರ್ಶನ್ ಹಲ್ಲೆ ಮಾಡಿರುವಂಥ ವಿಡಿಯೋ ಸಿಗಬಹುದಾ ಅನ್ನುವಂಥ ನಿಟ್ಟಲ್ಲಿ ಈಗ ಪೊಲೀಸರು ಕೂಡ ಮುಂದಾಗಿರುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.